ಸರ್ ಇವತ್ತು ಬೆಳಗ್ಗೆನೆ ದೊಡ್ಡಬಳ್ಳಾಪುರ ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿದ್ದಾರೆ. ಏನು ಸರ್ ವಿಷಯ? ಸರ್, ಮೇಡಮ್ ಅವರು 7ನೇ ತಾರೀಕು ವಾಟ್ಸಪ್ ಮುಖಾಂತರ ನಮಗೊಂದು ನೋಟಿಸ್ ಕಳಿಸಿದ್ರು. ನೀವು 13ನೇ ತಾರೀಕು ಒಳಗಡೆ ನೀವು ಬಂದು ಕೊಡಲಿಲ್ಲ ಅಂದರೆ ನಮ್ಮ ಭೂವಿ ಸಹಕಾರ ಸಂಘ, ನಾನು ಭೂವಿ ಸಹಕಾರ ಸಂಘದ ಅಧ್ಯಕ್ಷ ಮಾತಾಡ್ತಿರೋದು, ಸಡನ್ಗೆ ಕಳಿಸಿದಾಗ ನಂಗೆ ಶಾಕ್ ಆಯಿತು. ಏನಪ್ಪ ನೋಟಿಸು ವಾಟ್ಸಪ್ಪಲ್ಲಿ ಕಳಿಸಿದ್ರಲ್ಲ ಅಂದ್ಬಿಟ್ಟು, ಸರಿ ಆಯಿತು ಅಂದ್ಬಿಟ್ಟು ನಾನು 10ನೇ ತಾರೀಕು ಬಂದು ಅವ್ರಿಗೆ ಪ್ರತಿಕ್ರಿಯೆ ಕೊಟ್ಟೆ. ಸಿಗಲಿಲ್ಲ ಮೇಡಮ್, ಎಷ್ಟೊತ್ತಿಗೆ ಫೋನ್ ಮಾಡಿದ್ರು. ತಿರ್ಗಿ 11ನೇ ತಾರೀಕು ಬಂದೆ. ಸರಿ, ಆಮೇಲೆ 12ನೇ ತಾರೀಕು ಬರಲಿಲ್ಲ ಸರ್. 13ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದರು 11:15 ಅಂದ್ಬಿಟ್ಟು. ಸರಿ, ನಮ್ಮ ಮೆಂಬರ್ಸ್ನೆಲ್ಲ ನಾನು ತಿರ್ಗಾ ಕಲೆ ಹಾಕ್ಕೊಂಡು ಮತ್ತೆ ಬಂದು ಮೇಡಮ್ಗೆ ಅದು ಕೊಟ್ಟೆ. ಮೇಡಮ್, ನೀವು ವಾಟ್ಸಪ್ಪಲ್ಲಿ ಕೊಟ್ಟಿದ್ದೀರಾ, ನನಗೆ ಬರೀ 4 ದಿವಸ ವರ್ಕಿಂಗ್ ಡೇಸ್ ಕೊಟ್ಟಿದ್ದೀರಾ. ನಾನು ಸಂಘ ಮಾಡಬೇಕು ಅಂತ ಅಂದಾಗ ನಾನು ಮೀಟಿಂಗ್ ಕರಿಬೇಕು, 7 ಡೇಸ್ ಬಿಫೋರ್ ಅವ್ರು ನೋಟಿಸ್ ಕೊಡಬೇಕು, ಬರಬೇಕು, ಮಿನಿಟ್ಸ್ ಆಫ್ ಮೀಟಿಂಗಲ್ಲಿ ಬುಕ್ ರೆಕಾರ್ಡ್ಸಲ್ಲಿ ಎಂಟ್ರಿ ಮಾಡಬೇಕು, ಮತ್ತು ನಾನು ಪ್ರೋಸೆಸ್ ಏನಿದೆ ಅವ್ರನ್ನ ಕೇಳಬೇಕು. ನೀವು ಕೇಳಿದ ತಕ್ಷಣ ನಾನು ಕೊಟ್ಬಿಡೋಕ್ಕಾಗಲ್ಲ ಮೇಡಮ್ ಅಂತ ನಾನು ರಿಕ್ವೆಸ್ಟೇಷನ್ ಮಾಡಿ ಒಂದು ಲೆಟ್ರ್ ಕೊಟ್ಟಿದ್ದೀನಿ ಇವಾಗ ಅವ್ರಿಗೆ. ಇಲ್ಲ ಕಾಲಾವಕಾಶ ಬೇಕು ಅಂತ. ಬಟ್ ಆದರೆ ಇಲ್ಲಿ ಮೇಡಮ್ ಅವರು ಶಿವಶಂಕರ್ ಅನ್ನೋರು, ಡಿ ಶಿವಶಂಕರು ಅವ್ರು ಬಂದರು. ಅವ್ರು ಬಂದ್ಬಿಟ್ಟು ನಮಗೆ ಇಲ್ಲ ಇವತ್ತು ಸಾಯಂಕಾಲದ ಕೊಡಿ ಅಂತ ಅಂದರು. ನಾನು ಅಂದೆ, ಇಲ್ಲ ಮೇಡಮ್, ನೀವು ಏನು ಹೇಳಿದ್ರು ನಾನು ಕೊಡಲಿಕ್ಕಾಗಲ್ಲ. ಯಾಕೆ ಅಂತಂದರೆ ನನಗೆ ಕಾವಲಾವಕಾಶ ಬೇಕಂತ ನೀವು ರಿಕ್ವೆಸ್ಟ್ ಕೊಡ್ತೀನಿ. ರಿಕ್ವೆಸ್ಟೇಷನ್ ಕೊಟ್ಟರು ನೀವು 4 ಒಳಗಡೆ ಕೊಡಬೇಕು ಅಂತಾರೆ. ಇದು ಯಾವುದು ಸರ್? ಆಯಿತು ಸರ್, ಕೊಡೋಕ್ಕಾಗಲ್ಲ, ಒರಿಜಿನಲ್ಸ್ ಎಲ್ಲ ಕೊಟ್ಬಿಡ್ಬೇಕು ಸರ್. ಮೇಡಮ್, ಜೆರಾಕ್ಸ್ ಇದೆ ತಗೊಳ್ಳಿ. ಒರಿಜಿನಲ್ಸು ನಾವು ರೈತರುಗಳು, ಯಾಕಂದರೆ ಇವರು ಬೆಳಗ್ಗೆ ಬರ್ತಾರೆ, ಸಾಹೇಬ್ರುಗಳು ಸಾಯಂಕಾಲ ಹೋಗ್ತಾರೆ ಸರ್. ಅವರೆಲ್ಲ ರೈತರುಗಳು, ಹೊಲದಲ್ಲಿ ಕೆಲಸ ಮಾಡೋರು, 1000 ಇರ್ತದೆ. ಒಬ್ಬೊಬ್ಬರನ್ನ ನಾವು ಹಿಡಿಬೇಕು ಕೊಡಪ್ಪ ಅಂತಂದರೆ ಅವರು ಒರಿಜಿನಲ್ಲು ನಾವು ಈಸ್ಕೊಂಬರ್ಬೇಕು ಸರ್. ಜೆರಾಕ್ಸ್ ಇದೆ, ಜೆರಾಕ್ಸ್ ಆಗಲ್ವಂತೆ, ಒರಿಜಿನಲ್ಲೇ ಬೇಕಂತೆ. ಅದಕ್ಕೋಸ್ಕರ ನಾವು ಬಂದು ಅವ್ರಿಗೆ ಒಂದು ರಿಕ್ವೆಸ್ಟೇಷನ್ ಕೊಟ್ಟು ಇನ್ನೂ 30 ದಿವಸಗಳ ಕಾಲ ನಮ್ಗೆ ಕಾಲಾವಕಾಶ ಕೊಡಿ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು ಲೆಟ್ರ್ ಕೊಟ್ಟು ಬಂದಿದ್ದೀನಿ ಸರ್. ಅದಕ್ಕೇನು ಪ್ರತಿಕ್ರಿಯೆ ಕೊಡ್ತಾರೋ, ಬೈ ಹ್ಯಾಂಡ್ ಕೊಡ್ತಾರೋ, ಇಲ್ಲ ಮತ್ತೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ. ಮನವಿ ಪತ್ರ ಸ್ವೀಕಾರ ಮಾಡಿದ್ದಾರೆ? ಸ್ವೀಕಾರ ಮಾಡಿದ್ದಾರೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮಧುಚಂದ್ರೇಗೌಡ ಅಂತ. ನಮಗೆ ಕೌಶಲ್ಯ ಪರೀಕ್ಷೆ ಕೊಡಿ ಅಂತ ನಾನು 18ನೇ ತಾರೀಕೆ ಕೊಟ್ಟಿದ್ದೀನಿ ಅವ್ರಿಗೆ ಲೆಟ್ರ್. ಬಟ್ ಅದು ಕೊಡಲಿಲ್ಲ ಅವ್ರು ನನಗೆ. ಈಗ ನೋಟಿಸ್ ಕಳಿಸ್ತಾರೆ 4 ದಿವಸ ಬಂದು ಕೊಟ್ಬಿಡಿ ಅಂತ.